ಇವತ್ತು ನಾವು ಎಕ್ಸ್ಪೆರಿಮೆಂಟ್ ನಂಬರ್ 5 ಡಿಸೈನ್ ಅಂಡ್ ಸಿಮ್ಯುಲೇಟ್ ದ ಫಾಲೋವಿಂಗ್ ಯೂಸಿಂಗ್ following experiments using ಸಿಮ್ಯುಲಿಂಗ್ ಅಂಡ್ ವೆರಿಫೈ ಇಟ್ಸ್ ಆಪರೇಷನ್. ಮೊದಲನೇದು ಬಂದು 3-bit ಅಪ್ ಕೌಂಟರು ಮತ್ತು 3-bit ಡೌನ್ ಕೌಂಟರು. ಮೊದಲನೇದಾಗಿ ಡಿಸೈನ್ ಆಫ್ 3-bit ಅಪ್ ಕೌಂಟರ್ನ ನೋಡೋಣ. ತ್ರೀ ಬಿಟ್ ಅಪ್ ಕೌಂಟರ್ ಮಾಡ್ಬೇಕಂದ್ರೆ ನಮಗೆ ನಂಬರ್ ಆಫ್ ಫ್ಲಿಪ್ ಫ್ಲಾಪ್ಸ್ ಬಂದು 3 ಬೇಕಾಗುತ್ತೆ. ಫ್ಲಿಪ್ ಫ್ಲಾಪ್ದು ಈಗ ಕೌಂಟಿಂಗ್ ರೇಂಜ್ 3 ಬಿಟ್ ಆಗಿರೋದ್ರಿಂದ 0 to 2 to the power of n minus 1 ಆಗಿರುತ್ತೆ. ಸೊ 0 to 2 to the power of 3 number of bits is 3. So 2 to the power of 3 minus 1 is 0 to 7 ಆಗಿರುತ್ತೆ. 0 to 7 ಆಗಿರೋದ್ರಿಂದ ಈಗ ನಾನು ಸ್ಟೇಟ್ ಟೇಬಲ್ ಫಾರ್ 3 ಬಿಟ್ ಕೌಂಟರ್ ಬರೀತಾ ಇದ್ದೀನಿ. ಇಲ್ಲಿ ಪ್ರೆಸೆಂಟ್ ಸ್ಟೇಟ್ ಇರುತ್ತೆ, ನೆಕ್ಸ್ಟ್ ಸ್ಟೇಟ್ ಮತ್ತೆ ಇನ್ಪುಟ್ ಔಟ್ಪುಟ್ ಇನ್ಪುಟ್ ಆಫ್ ದಿ ಫ್ಲಿಪ್ ಫ್ಲಾಪ್ ಇರುತ್ತೆ. ಇದರಲ್ಲಿ QA QB QC ಆರ್ ದ ಔಟ್ಪುಟ್ಸ್ ಆಫ್ ದಿ ಡಿ ಫ್ಲಿಪ್ ಫ್ಲಾಪ್ಸ್. ಇದು ಬಂದು 0 0 0 0 0 0 1 0 0 1 0 0 1 1 1 0 0 1 0 1 1 1 0 1 1 0 ದೆನ್ 1 1 1. ನೆಕ್ಸ್ಟ್ ಸ್ಟೇಟ್ ಆಗಿರೋದ್ರಿಂದ QA ಪ್ಲಸ್ 1 ಅಂದರೆ 0 0 0 1 0 0 0 ಆದಮೇಲೆ ನೆಕ್ಸ್ಟ್ ಯಾವ ಸ್ಟೇಟ್ ಬರುತ್ತೆ 0 0 1 ಅದು ಇಲ್ಲಿ ಬರುತ್ತೆ. ಸೇಮ್ ಅದೇ ಥರನೇ ಇಲ್ಲಿ ಬರೆದಿದೆ. ಇದಾದ್ಮೇಲೆ ಇದನ್ನು ಔಟ್ಪುಟ್ ಬರಿಬೇಕಾಗುತ್ತೆ. ಇನ್ಪುಟ್ ಆಫ್ ದಿ ಫ್ಲಿಪ್ ಫ್ಲಾಪ್ಸ್ DA DB DC ಕಂಡುಹಿಡಿಬೇಕಂದ್ರೆ ನಮಗೆ ಎಕ್ಸೈಟೇಷನ್ ಟೇಬಲ್ ಆಫ್ ಡಿ ಫ್ಲಿಪ್ ಫ್ಲಾಪ್ ಬೇಕಾಗುತ್ತೆ. ಎಕ್ಸೈಟೇಷನ್ ಆಫ್ ಡಿ ಫ್ಲಿಪ್ ಫ್ಲಾಪ್ ಏನು ಬಂದು Q ಪ್ರೆಸೆಂಟ್ ಇದು ನೆಕ್ಸ್ಟ್ ಸ್ಟೇಟು. QN ಅಂದರೆ ಪ್ರೆಸೆಂಟ್ ಸ್ಟೇಟ್, QN ಪ್ಲಸ್ 1 ಅಂದರೆ ನೆಕ್ಸ್ಟ್ ಸ್ಟೇಟ್ ಆಗಿರುತ್ತೆ. 0 0 ಇತ್ತು ಅಂದರೆ ಫಾರ್ ಎಕ್ಸಾಂಪಲ್ QA ಆ್ಯಂಡ್ QN ಪ್ಲಸ್ 1 QA ಪ್ಲಸ್ 1 0 0 ಇತ್ತು ಅಂದರೆ D is equal to 0 ಆಗಿರುತ್ತೆ. 0 1 ಇತ್ತಂದರೆ 1 ಆಗುತ್ತೆ, 1 0 ಇದ್ದರೆ 0 ಆಗುತ್ತೆ, 1 1 ಇದ್ದರೆ 0 1 ಆಗುತ್ತೆ. DA DB DC ಬರೀತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ QA is equal to 0 ಇದೆ, QA ಪ್ಲಸ್ 1 is 0 ಇದೆ, ಸೊ 0 ಆಗುತ್ತೆ. QB is equal to 0, QB plus 1 is equal to 0, ಸೊ 0 ಆಗುತ್ತೆ. 0 1 ಇದ್ದರೆ 1 ಆಗಬೇಕು. 0 0 0 0 1 1 1 0 0 0 0 0 1 1 1 0 1 1. ಈ ಎಕ್ಸೈಟೇಷನ್ ಟೇಬಲ್ ನೋಡ್ಕೊಂಡು ಇದು ಪೂರ್ತಿ ಬರಿತೀವಿ. ಇದಾದ್ಮೇಲೆ DAಗೆ ಮಿನ್ ಟರ್ಮ್ಸ್ ಅನ್ನ ಕಂಡುಹಿಡ್ಕೊಬೇಕು. ಮಿನ್ ಟರ್ಮ್ಸ್ ಯಾವ ರೀತಿ ಕಂಡುಹಿಡಿಯೋದಂದ್ರೆ DA ನಲ್ಲಿ ಯಾವ ಬಿಟ್ಟಲ್ಲಿ ನಮಗೆ 1 1 1 1 ಇದೆ ಆ ಬಿಟ್ಸ್ಗಳನ್ನು ಬರ್ಕೊಬೇಕು. ಸೊ ಇದು 0 1 2 3 3 ಅಲ್ಲಿದೆ 4 5 6. ಸೊ DA summation of M 3 4 5 6. For a DB 1 2 5 6 1 2 5 6. For a DC 0 2 4 6 0 2 4 6. ಈಗ ನಾವು KMF ನ ಡ್ರಾ ಮಾಡಬೇಕು. ಫಾರ್ ಅ DA ಸಮೇಷನ್ M is equal to ಮಿನ್ ಟರ್ಮ್ಸ್ ಯಾವ್ಯಾವ ಇದೆ 3 4 5 6 ಇದೆ. ಸೊ 3 4 5 6. ಸೊ ಇದನ್ನ ನಾವು ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ. ಇದನ್ನ Q1 ಅಂತ ತಗೊಳ್ತಾ ಇದ್ದೀನಿ. ಇದನ್ನ ಒಂದು ಗ್ರೂಪ್ ಮಾಡ್ಬೋದು 4 and 6. ಅದನ್ನ Q2 ಅಂತ ತಗೊಳ್ತಾ ಇದ್ದೀನಿ. ಇದು ಸಿಂಗಲ್ ಉಳಿಯುತ್ತೆ, ಇದನ್ನ ಒಂದು ಗ್ರೂಪ್ ಮಾಡಿ. ಸೊ ನಮಗೆ ಅವಾಗ ಏನ್ ಸಿಗುತ್ತೆ QA QB ಬಾರ್ ಪ್ಲಸ್ QA QC ಬಾರ್ ಪ್ಲಸ್ QA ಬಾರ್ QB QC. ಸೇಮ್ ಅದೇ ತರ DB ಮತ್ತೆ DC ಗೆ KMF ಹಾಕ್ತಿದ್ದೀನಿ. ನನಗೆ ಇಕ್ವೇಶನ್ DB ಗೆ ಏನ್ ಬಂತು QB ಬಾರ್ ಇಂಟು QC ಪ್ಲಸ್ QB QC ಬಾರ್. ಸೊ ಇದು ಯಾವ ಫಾರ್ಮಲ್ ಇದೆ XOR ಗೇಟ್ ಫಾರ್ಮಲ್ ಇದೆ. ಸೊ QB XOR with QC ಅಂತ ಬರೀತೇನೆ. DB is equal to QB XOR with QC. ದೆನ್ KMF ಫಾರ್ DC ಬರೀತಾ ಇದ್ದೀನಿ. 0 2 4 6 ಇದೆ. ಸೊ ನಾನು ಗ್ರೂಪಿಂಗ್ ಮಾಡ್ತಾ ಇದ್ದೀನಿ 0 2 4 6. ಇದನ್ನು ಕ್ವಾಡ್ ಮಾಡ್ಬೋದು. ಇದನ್ನು ಕ್ವಾಡ್ ಮಾಡಿದಾಗ ನಮಗೆ
ಕಾಮನ್ ಆಗಿರೋದೇನು ಕ್ಯೂ ಸಿ ಮಾತ್ರ. ಸೊ ಕ್ಯೂ ಸಿ ಬರುತ್ತೆ, ಸಾರಿ ಕ್ಯೂ ಸಿ ಬಾರ್ ಬರುತ್ತೆ. ಸೊ 0 0 ಇರೋದ್ರಿಂದ ಕ್ಯೂ ಸಿ ಬಾರ್ ಡಿ ಸಿ ಈಸ್ ಈಕ್ವಲ್ ಟು ಕ್ಯೂ ಸಿ ಬಾರ್. ಇದ್ರ ಮೂಲಕ ನಾನು ಡಯಾಗ್ರಾಮ್ನ ಡ್ರಾ ಮಾಡಿದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಇದು ಡಿ ಎ, ಇದು ಫ್ಲಿಪ್ ಫ್ಲಾಪ್ ಡಿ ಬಿ, ಇದು ಡಿ ಸಿ. ಸೊ ಇದೇನಾಗಿರುತ್ತೆ, ಕ್ಯೂ ಎ ಆಗಿರುತ್ತೆ, ಇದು ಕ್ಯೂ ಬಿ, ದೆನ್ ಕ್ಯೂ ಸಿ, ಇದು ಕ್ಯೂ ಎ ಬಾರ್, ಕ್ಯೂ ಎ ಬಾರ್, ಕ್ಯೂ ಬಿ ಬಾರ್, ಕ್ಯೂ ಸಿ ಬಾರ್ ಆಗಿರುತ್ತೆ. ಮೊದಲನೇದಾಗಿ ನಾವೇನ್ ಮಾಡ್ತಾ ಇದ್ದೀನಿ, ಕ್ಲಿಯರ್ ಪಿನ್ಗಳನ್ನೆಲ್ಲ ಹೈ ಮಾಡ್ತಾ ಇದ್ದೀನಿ. ಸೊ ಕ್ಲಿಯರ್ ಈಸ್ ಈಕ್ವಲ್ ಟು 1 ಕೊಡ್ತಾ ಇದೆ. ಅದಾದ್ಮೇಲೆ ಕ್ಲಾಕ್ ಇನ್ಪುಟ್ಟು ಸಿಂಕ್ರೋನಸ್ ಕ್ಲಾಕ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಲಾಕ್ನು ಒಂದೇ ಸೇರಿ ಕೊಟ್ಬಿಟ್ಟು ಕ್ಲಾಕ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇಕ್ವೇಶನ್ ಪ್ರಕಾರ ನೋಡೋಣ. ಡಿ ಎ is equal to ಕ್ಯೂ ಎ ಕ್ಯೂ ಬಿ ಬಾರ್, ಕ್ಯೂ ಎ ಕ್ಯೂ ಸಿ ಬಾರ್, ಕ್ಯೂ ಎ ಬಾರ್, ಕ್ಯೂ ಬಿ ಕ್ಯೂ ಸಿ ಇದೆ. ಸೊ ಅದನ್ನ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ, ಸೊ ಇದು ಕ್ಯೂ ಎ ಬಾರ್ ಕನೆಕ್ಟ್ ಆಗಿದೆ, ಕ್ಯೂ ಬಿ ಬಾರ್, ಕ್ಯೂ ಎ ಕ್ಯೂ ಬಿ ಬಾರ್, ಈಕ್ವಲ್ ಟು ಏನಿದೆ, ಕ್ಯೂ ಎ ಕ್ಯೂ ಬಿ ಬಾರ್. ಇಲ್ಲಿ ನೋಡಿ, ದಿಸ್ ಒನ್ ಈಸ್ ಕನೆಕ್ಟೆಡ್ ಕ್ಯೂ ಸಿ ಬಾರ್, ಕ್ಯೂ ಎ. ದಿಸ್ ಒನ್ ಇಸ್ ಕ್ಯೂ ಎ, ಕ್ಯೂ ಸಿ ಬಾರ್ ಕ್ಯೂ ಎ ಆಯಿತು. ನೆಕ್ಸ್ಟ್ ಕ್ಯೂ ಎ ಕ್ಯೂ ಬಿ ಬಾರ್, ದಿಸ್ ಒನ್ ಈಸ್ ಕ್ಯೂ ಎ, this one is QB bar. Okay, this one is QA bar, QB, this one is QB, then this is QC with OR. So ಇಲ್ಲಿ ಪ್ಲಸ್ ಆಗಬೇಕು, QA QB ಬಾರ್ ಪ್ಲಸ್ QA QC ಬಾರ್ ಪ್ಲಸ್ QA ಬಾರ್ QB QC ಬೇಕಾಗಿರೋದ್ರಿಂದ ಇದು ಆರ್ ಗೇಟ್ ಮಾಡಿ DA ಇದು ಇನ್ಪುಟ್ಗೆ ಕೊಡ್ತಾ ಇದೆ. ಅದಾದ್ಮೇಲೆ QA XOR DB is equal to QB bar QC ಪ್ಲಸ್ QB QC ಬಾರ್ ಇರೋದ್ರಿಂದ ನಾನು QB XOR ವಿತ್ QC ತಗೊಳ್ತಾ ಇದ್ದೀನಿ. ಇಲ್ಲಿ QC ಸಿಗ್ತಾ ಇದೆ, ಇದು ಬಂದು QB ಬಾರ್ ಕನೆಕ್ಟ್ ಆಗಿದೆ. ಸೊ ಇದು ಔಟ್ಪುಟ್ ಬಂದು DBಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ, DB ಕನೆಕ್ಟ್ ಆಗಿದೆ. ದೆನ್ DC is equal to QC ಬಾರ್ ಕನೆಕ್ಟ್ ಆಗಿದೆ. ಸೊ ಇದು ಕರೆಕ್ಟ್ ಆಯಿತು. ಈಗ ಔಟ್ಪುಟ್ನ ಅನಲೈಸ್ ಮಾಡೋಣ. ರನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಆನ್ ಸ್ಕೋಪ್. ಇಲ್ಲಿ ನೋಡಿ ಕ್ಲಾಕ್ ಇದೆ, ಇದು ಕ್ಲಾಕು. ಇಲ್ಲಿ ನಾವು ಔಟ್ಪುಟ್ನ ನೋಡಿ 0 0 0 0 0 1 0 1 0 0 1 1 1 0 0 1 0 1 1 1 0 1 1 1, then reset to 0 0 0. This is up counter. For making a down counter, ಜಸ್ಟ್ ಏನ್ ಮಾಡಬೇಕು ಅಂದ್ರೆ ಇಲ್ಲಿಗೆ ಕ್ಯೂಗೆ ಕನೆಕ್ಟ್ ಆಗಿರೋ ಎಲ್ಲಾ ಪಿನ್ಗಳನ್ನು ಸ್ಕೋಪ್ ಇಂದ ರಿಮೂವ್ ಮಾಡ್ತಿದ್ದೀನಿ. ಅದನ್ನ ಕ್ಯೂ ಬಾರಿಗೆ ಕೊಡ್ತೀನಿ. ಈಗ ರನ್ ಮಾಡ್ತಾ ಇದ್ದೀನಿ. ರನ್, ಡಬಲ್ ಕ್ಲಿಕ್ ಆನ್ ಸ್ಕೋಪ್. ಇಲ್ಲಿ ನೋಡಿ 1 1 1 1 1 0 1 0 1 1 0 0 0 1 1 0 0 1 0 0 0 1 0 0 again 1 1 1. This is the output of down counter. Thank you.